ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದತ್ತಣ್ಣ, ಏನೋ ಹೇಳಿ ಕಳ್ಸಿದ್ರಂತೆ, ಏನ್ ವಿಚಾರ? ಸುಮ್ಮನೆ ನಿಂತ್ಕೋ ಮರ್ಯಾದೆಯಾಗಿ. ತಗೋ ಶರ್ಟ್. ಇದೇನು ಊಟ ಕೊಡ್ತೀನಿ ಅಂತ ಹೇಳಿ ಶರ್ಟ್ ಕೊಡ್ತಾ ಇದ್ದೀರಿ? ಓಹೋ, ಶರ್ಟ್ ತಗೊಂಡ್ರೆ ಊಟ ಫ್ರೀನಾ? ಫ್ರೀನೇ, ಆದರೆ ನಾನು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಬಂದರೆ ಮಾತ್ರ ಫ್ರೀ. ದತ್ತಣ್ಣ, ನೀವು ಹೇಳಿದ ಕೆಲಸ ನಾನು ಮಾಡಿದ ಮೇಲೆ ನಾನು ದುಡ್ದ ಹಾಗಾಯ್ತಲ್ವಾ? ನಾನು ದುಡ್ದಿದ್ದಕ್ಕೆ ನೀವು ಸಂಬಳ ಅಂತ ಕೊಡ್ತೀನಿ. ಆ ಸಂಬಳನ ವಾಪಸ್ ನಿಮಗೆ ಕೊಟ್ಟು ನಾನು ಊಟ ಮಾಡಿದ್ರೆ ಫ್ರೀ ಮಾಡಿದ ಹಾಗೆ ಹೇಗಾಗತ್ತೆ? ಅಲ್ವ ದಡ್ಡ, ನಮ್ಮ ದುಡ್ಡನ್ನು ನಮಗೆ ಕೊಟ್ಟು ಫ್ರೀಯಾಗಿ ಕೊಟ್ಟಿದ್ದೀವಿ ಅಂತ ದೊಡ್ಡವ್ರು ಹೇಳೋದಿಲ್ವೇನು? ಇದು ಹಾಗೇನೆ. ಒಟ್ಟಿನಲ್ಲಿ ದುಡಿಬೇಕು, ತಿನ್ನಬೇಕು, ಅದೇ ಈ ಮನೆ ಪಾಲಿಸು. ಈಗ ನಾನು ಹೇಳಿದ ಕೆಲಸ ಮಾಡ್ತೀಯಾ ಇಲ್ಲ ಹೀಗೆ ತಲಹರಟೆ ಮಾತಾಡ್ಕೊಂಡು ಕೆಲಸ ಕಳ್ಕೋತೀಯ? ಇಲ್ಲ ಇಲ್ಲ ಇಲ್ಲ, ನೋ ತಲಾರ್ಟೆ. ನೀವೇನು ಕೆಲಸ ಹೇಳಿದ್ರು ಮಾಡ್ತೀನಿ. ಏನ್ ಮಾಡ್ಬೇಕು ಹೇಳಿ? ನೀನು ಈ ಶರ್ಟ್ ಹಾಕ್ಕೊಂಡು ಪ್ರತಿ 10 ನಿಮಿಷಕ್ಕೆ ಒಂದು ಸಲ ನನ್ನ ಹತ್ರ ಬಂದು, ದತ್ತಣ್ಣ ಏನಪ್ಪಣೆ, ದತ್ತಣ್ಣ ಏನು ಕೆಲಸ ಮಾಡಬೇಕು ಅಂತ ಕೇಳಬೇಕು. ಸೇವೆ ನಾನಾ? ಬೇಡ ಬಿಡು, ನೀನು ಸೇವೆ ಮಾಡಲಿಲ್ಲ ಅಂತಂದರೆ ನಿನಗೆ ಊಟ ಎಂತ ಮಾತಾಡ್ತೀರ ದತ್ತಣ್ಣ? ನಿಮ್ಮಂತ ಹಿರಿಯರ್ ಸೇವೆ ಮಾಡೋದು ಪುಣ್ಯ ಅಲ್ವೇ? ಎಷ್ಟು ಜನಕ್ಕೆ ಸಿಗತ್ ಹೇಳಿ ಆ ಭಾಗ್ಯ? ಎಲ್ರಿಗೂ ಸಿಗಲ್ಲ ಬಿಡಿ. ಎಷ್ಟು ಕರೆಕ್ಟ್ ಆಗಿ ಹೋಲ್ಸಿದ್ದೀರಾ ನನ್ನ ಸೈಜ್ನ. ಬಹಳ ಚೆನ್ನಾಗಿದೆ. ಏನಪ್ಪಣೆ ಮಹಾಪ್ರಭು? ಗಂಟು ಒಳಗ್ತಿದೆ, ನನಗೊಂದು ಲೋಟ ನೀರು ಬೇಕು. ಈಗ ಹೋಗಿ ಆಗ ಬಂದೆ. ನೀರು ಲೋಟ ಕೊಟ್ಬಿಟ್ಟಿಯಲ್ಲ, ನೀರು ಯಾರು ಕುಡಿಸ್ತಾರೆ? ನಿಮ್ಮ ಅಪ್ಪ ಬರ್ತಾರ? ಪಾಪ, ಅವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು, ನಾನೇ ಕುಡಿಸ್ತೀನಿ. ಈಗ ಸ್ವಲ್ಪ ಕೆಲಸ ಅರ್ಥ ಮಾಡ್ಕೋತಾ ಇದೆಯಾ? ಗುಡ್. ಏನಾಯ್ತು ದತ್ತಣ್ಣ? ನನಗೆ ಯಾಕೋ ಕಾಲು ನೋವು ಕಣೋ, ಸ್ವಲ್ಪ ಕಾಲು ಹೊತ್ತು. ಕಾಲು ಹೊತ್ಬೇಕಾ? ನಾನಾ? ಊಟ ಬೇಡವಾ? ಬೇಕಲ್ಲ, 1 ನಿಮಿಷ ಬರ್ತೀನಲ್ಲ. ಸೇವಕನ ಮಾಡು, ಸೇವಕನ ಮಾಡು, ಅಪ್ರಯೋಜಕ ಸೇವಕನ ಮಾಡು, ಸೇವಕನ. ಮೆಲ್ಲಿಗೆ. ಈಗ ನೀನು 1 ಚಪಾತಿ ಸಂಪಾದನೆ ಮಾಡಿದೆ. ಇನ್ನು ಬೇರೆ ಕೆಲಸಗಳು ಹೇಳ್ತೀನಿ, ಅದೆಲ್ಲ ಮಾಡಿದ್ರೆ 1 ಊಟ. ಹೇಗೆ? ಏನು ಹೇಳ್ತಿದ್ದೀರಾ ನೀವು? ಏನಿದೆಲ್ಲ? ಪೂರ್ಣಿ ನಾವು ಹೆತ್ತು ಮಗಳು, ನಮ್ಮ ಮೊದಲನೇ ಮಗಳು. ಅವಳು ಅನಾಥ ಅನ್ನೋ ಥರ ನಾನೇ ಟ್ರೀಟ್ ಮಾಡ್ತಿದ್ದೆ. ಅವಳು ಅನಾಥಲಾಗಕ್ಕೆ ನಾನೇ ಕಾರಣ. ಅದಕ್ಕೆ ಈ ಪಾಪಿನ ಶಂಸಮ್ಮ ಅಂತ ಕೇಳಿತ್ತು. ಹೆತ್ತು ಮಗಳು ಕಣ್ಣು ಮುಂದೆ ಇದ್ರು ನಮಗೆ ಗೊತ್ತಾಗಲಿಲ್ಲ, ಆದರೆ ಸತ್ಯ ಇವತ್ತು ಗೊತ್ತಾಗಿದೆ. ಅದಕ್ಕೆ ನಮ್ಮ ಮಗಳನ್ನ ನೋಡಬೇಕು ಅಂತ ನೀವು ಓಡೋಡಿ ಬಂದ್ರಿ.
ಕಂದ ಮಗಳೇ, ನಿನ್ನ ನೆನ್ಸ್ಕೊಂಡು ನನ್ನ ಕಣ್ಣೀರ್ ಹಾಕ್ತಿರೋ ದಿನನೇ ಇಲ್ಲ ಗೊತ್ತಾ. ನನ್ನ ಮಗಳು ಎಲ್ಲಿ ಅಂತ ಇವ್ರ ಹತ್ರ ಎಷ್ಟು ಕೇಳಿದ್ರು ಅವ್ರು ಒಂದ್ ಮಾತು ಆಡ್ತಿರ್ಲಿಲ್ಲ. ನನ್ನ ಮಗು ಬಗ್ಗೆ ತಿಳ್ಕೊಬೇಕು ಅಂತ ನಾನು ದೇವಸ್ಥಾನದ ಆಚಾರ್ಯರ ಹತ್ರನೂ ಹೋಗಿದ್ದೆ. ಅಲ್ಲಿನೂ ಪೂರ್ತಿ ಸತ್ಯ ಗೊತ್ತಾಗ್ಲಿಲ್ಲ. ಅಂದ್ರೆ ನೀವು ಅವತ್ತು ಆಚಾರ್ಯರ ಮನೆಗೆ ಬಂದಿದ್ದು ಈ ವಿಷಯ ತಿಳ್ಕೊಳ್ಳೋದಕ್ಕ? ಹೌದು ತುಳಸಿಯವರೇ, ನನ್ನ ಮಗಳ ಬಗ್ಗೆ ತಿಳ್ಕೊಬೇಕು ಅಂತಾನೆ ನಾನು ಆಚಾರ್ಯರ ಹತ್ರ ಬಂದಿದ್ದು. ಆದರೆ ನಿಮ್ಮ ಮುಂದೆ ಆ ವಿಚಾರ ಮಾತಾಡಲಿಲ್ಲ ಅಷ್ಟೆ. ಅಂದ್ರೆ ನಾನು ಯಾವ ಕಾರಣಕ್ಕೆ ಬಂದಿದ್ನೋ ನೀವು ಅದೇ ಕಾರಣಕ್ಕೆ ಬಂದಿದ್ರಾ? ಪೂರ್ಣಿ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೋಬೇಕು ಅಂತಾನೆ ನಾನು ಆಚಾರ್ಯರ ಹತ್ರ ಬಂದಿದ್ದು. ಆಶ್ರಮಕ್ಕೆ ಹೋದಾಗ ಆಚಾರ್ಯರ ಹೆಸರು ಹೇಳಿದ್ರು. ನಾನು ಅದಕ್ಕೋಸ್ಕರನೇ ಅವ್ರನ್ನ ಹುಡ್ಕೊಂಡು ಅಲ್ಲಿಗೆ ಬಂದಿದ್ದು. ಹೌದು, ಅದೇ ಆಚಾರ ಹತ್ರನೇ ನಾನು ಮಗುನ್ ಬಿಟ್ಟಿದ್ದು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಲ್ಲರೂ ಒಂದೇ ಕಡೆ ಕನೆಕ್ಟ್ ಆಗಿತ್ತು. ಎಲ್ಲರೂ ಉದ್ದೇಶನೂ ಒಂದೇ ಆಗಿತ್ತು. ಅದೇ ಸಮಯ ಕೂಡ ಬರಲಿಲ್ಲ. ಹಾಗಾದ್ರೆ ನೀವು ಹೇಳ್ತಾ ಇರೋದು ಸತ್ಯನಾ? ಪೂರ್ಣಿ ನಿಜವಾಗ್ಲೂ ನಿಮ್ಮ ಮಗಳೇನಾ? ಹೌದು ತುಳಸಿಯವರೇ, ಇಂಥ ಚಿನ್ನದಂಥ ಮಗಳನ್ನ ಹೆತ್ತು ಅನಾಥೆ ಮಾಡಿದ ನನ್ನ ದೃಷ್ಟ ಅಪ್ಪ ಅಮ್ಮ ನಾವೇ. ನಾವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ, ನಾವು ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ಲ. ಕಡೆ ಪಕ್ಷ ಈಗಲಾದ್ರೂ ನಮ್ಮ ಪಾಲಿಗೆ ನಮ್ಮ ಮಗಳು ಸಿಕ್ಕಿದ್ಲಲ್ಲ ಅನ್ನೋ ಸಮಾಧಾನ ನಮಗಿದೆ ಅಷ್ಟೇ. ಜನಾರ್ದನ್, ನೀವೇನು ಹೇಳ್ತಾ ಇದ್ದೀರೋ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಹೇಗೆ ಸಾಧ್ಯ? ಅಂದರೆ ನೀವು ಹೇಳ್ತಿರೋದು ಎಷ್ಟೋ ವರ್ಷದ ಹಿಂದೆ ನೀನು ಆಶ್ರಮದಲ್ಲಿ ಬಿಟ್ಟು ಬಂದ ಮಗುನೂ ನಮ್ಮ ಪೂರ್ಣಿನೂ ಇಬ್ಬರೂ ಒಬ್ಬರೇನಾ? ಇದನ್ನೇ ದೇವ್ರ ದಯೆ ಅನ್ನೋದು. ದೇವ್ರ ಆಟದ ಮುಂದೆ ನಾವು ಅನ್ಕೊಳ್ಳೋದೆಲ್ಲ ಏನೂ ನಡೆಯಲ್ಲ. ದೇವ್ರಿಗೆ ನಮ್ಮ ಪೂರ್ಣಿ ಕೂಗು ಕೇಳಿಸ್ತು, ನಮ್ಮ ಬೇಡಿಕೆ ತಲುಪ್ತು. ನಮ್ಮ ಪೂರ್ಣಿ ಅನಾಥೆ ಅಲ್ಲ, ಅವಳಿಗೂ ಹೆತ್ತ ಅಪ್ಪ ಅಮ್ಮ ಇದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.